ನಮಸ್ಕಾರ ವೀಕ್ಷಕರೇ, ಫಿಲೋ ಚಾನೆಲ್ಗೆ ಸ್ವಾಗತ. ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತೊಂದು ತಿಂಡಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾನಿಟ್ಟಿರೋ ಹೆಸರು ಕರ್ಮಲ್ ಅಂತ. ಯಾಕಂದ್ರೆ ಇದು ಕರ್ಬನ್ಕಾಯಿ ಅಂತ ನೋಡಿರ್ತೀರಲ್ಲ ನೀವು, ಹುಳಿ ಸಿಹಿ ರುಚಿಯಾಗಿರುತ್ತೆ. ಈ ತಿನಿಸು ಮಾಡಿದಾಗ ಅದೇ ಥರ ಅನ್ನಿಸ್ತು ನನಗೆ. ಅದಕ್ಕೆ ಕರ್ಮಲ್ ಅಂತ ಹೆಸರಿಟ್ಕೊಂಡಿದ್ದೀನಿ. ನಿಮಗೇನಾದರೂ ಈ ತಿಂಡಿ ಹೆಸರು ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಇದನ್ನ ಮಾಡೋದಕ್ಕೆ ಏನೆಲ್ಲ ವಸ್ತುಗಳು ಬೇಕು ಅಂತ ನೋಡೋಣ ಬನ್ನಿ ವೀಕ್ಷಕರು. 1 ಕಪ್ ಗೋಧಿ ಹಿಟ್ಟು, 1 ಚಮಚ ರವೆ, ಸ್ವಲ್ಪ ತುಪ್ಪ, ಉಪ್ಪು, 1 ಚಮಚ ಹಾಲಿನ ಪುಡಿ, ಅರ್ಧ ಕಪ್ ಮೈದಾ ಹಿಟ್ಟು. ಇವಿಷ್ಟು ಬೇಕಾಗೋ ವಸ್ತುಗಳು. ಮೊದಲಿಗೆ ಒಂದು ಪಾತ್ರೆ ತಗೊಂಡಿದ್ದೀನಿ. ಅದರಲ್ಲಿ ಗೋಧಿ ಹಿಟ್ಟು, ಮೈದಾ ಹಿಟ್ಟು, ರವೆ, ಹಾಲು ಪುಡಿ, ಉಪ್ಪು, ತುಪ್ಪ ಹಾಕ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಹೀಗೆ ಕಲಿಸ್ಕೊಂಡಿದ್ದೀನಿ. ನಂತರ ಚಪಾತಿ ಲಟ್ಸೋ ಮಣೆ ಇದೆಯಲ್ಲ, ಅದ್ರ ಮೇಲೆ ಪೀಸ್ ಲಟ್ಟಿಸ್ಕೊಂಡು ಒಂದು ಈ ರೀತಿ ಮುಚ್ಚಳ ತಗೊಂಡು ಅದರಿಂದ ಆ ಮುಚ್ಚಳದಿಂದ ಇದ್ರ ಮೇಲೆ ಒತ್ತಿದ್ರೆ ಹೀಗೆ ಗೋಲಾಕಾರ ಬರುತ್ತಲ್ಲ, ಹೀಗೆ ಒತ್ಕೋಬೇಕು ನೋಡಿ. ಇದು ಒತ್ಕೊಂಡಿದ್ದಾಯ್ತು. ನಂತರ ಒಂದ್ರ ಮೇಲೆ ಒಂದು 6 ಜೋಡಿಸ್ಕೊಂಡಿದ್ದೀನಿ. ಒಂದು ಚಮಚದ ಸಹಾಯದಿಂದ ನಡುಗೆ ಒತ್ಕೊಳ್ಬೇಕು. ನಂತರ ಬಾಣಲಿನ ಗ್ಯಾಸ್ ಮೇಲಿಟ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದ ನಂತರ ಒಂದೊಂದಾಗಿ ಎಣ್ಣೆಲಿ ಹಾಕಿದ್ದೀನಿ ನೋಡಿ. ಚೆನ್ನಾಗಿ ಹುರಿತಾ ಇದೆ. ಚೆನ್ನಾಗಿ ಹುರಿದಿದೆ. ಎಣ್ಣೆಯಿಂದ ತೆಗ್ದಿದ್ದಾಯ್ತು ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಾಯ್ತು. ವಿಡಿಯೋ ಇಷ್ಟ ಆಯ್ತು ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್.